ಎಲ್ಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಲಾಕ್. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ತರಕಾರಿ ಸಾಗು ಮಾಡೋದು ಹೇಗೆ ಅಂತ. ಸೊ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಬನ್ನಿ ತಡ ಮಾಡದಲ್ಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಈ ತರಕಾರಿ ಸಾಗು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ. ಸೊ ಮೊದ್ಲಿಗೆ ಕ್ಯಾರೆಟ್ ಒಂದು ಸಣ್ಣದಾಗಿ ಹಚ್ಕೊಬೇಕು, ಆಮೇಲೆ ಆಲೂಗಡ್ಡೆ ಸಣ್ಣದಾಗಿ ಹಚ್ಕೊಂಡಿರೋದು ಒಂದು, ಆಮೇಲೆ ಬಟಾಣಿ, ಹೆಸರು ಬೇಳೆ ಒಂದ್ 5 ಅವರ್ ಮುಂಚೆ ನೆನ್ಸಿಕ್ಕಳ್ರಿ, ಒಂದು 4 ಟೀ ಸ್ಪೂನ್ ಸಾಕು. ಆಮೇಲೆ ಮೂಲಂಗಿ ಒಂದು ಸಣ್ಣದಾಗಿ ಹಚ್ಕೊಂಡಿರೋದು, ಬೀನ್ಸು ಒಂದು 5 ರಿಂದ 6 ಸಣ್ಣದಾಗಿ ಹಚ್ಕೊಂಡಿರೋದು, ಟೊಮೊಟೊ ಒಂದು ಸಣ್ಣದಾಗಿ ಹಚ್ಕೊಬೇಕು. ಆಮೇಲೆ ಮಸಾಲೆಗೆ ಈರುಳ್ಳಿ, ಕರ್ಬೇವು, ಕಳೆಪಪ್ಪು, ಹಸಿ ಕೊಬ್ಬರಿ, ಅರಿಶಿನ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಧನ್ಯ, ಜೀರಿಗೆ, ಮೆಣಸು, ಆಮೇಲೆ ಲವಂಗ, ಚಕ್ಕೆ. ಸೊ ಎಷ್ಟು ಕ್ವಾಂಟಿಟಿ ಬೇಕು ಅಂತ ಮುಂದೆ ನೆಕ್ಸ್ಟ್ ಹೇಳ್ತೀನಿ ಮಸಾಲೆ ರುಬ್ಕೊಬೇಕಾದ್ರೆ. ಸೊ ಬನ್ನಿ ತಡ ಮಾಡದಲ್ಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದ್ಲಿಗೆ ನಾವು ತರಕಾರಿನೆಲ್ಲ ಬೇಯಿಸ್ಕೊಂಬಿಡೋಣ, ಟೈಮ್ ಸೇವ್ ಆಗುತ್ತೆ. ಈ ಬೇಯಿಸ್ಕೊಳ್ಳೋ ಟೈಮಲ್ಲಿ ಆ ಮಸಾಲೆ ರುಬ್ಕೊಂಬಿಟ್ರೆ ನಡೆಯುತ್ತೆ. ಸೊ ಫಸ್ಟ್ ಒಂದು ತಪ್ಪಲೆ ತಗೊಂಡು ಅದಕ್ಕೆ ಬೀನ್ಸು ಒಂದು 5 ರಿಂದ 6, ಆಮೇಲೆ ಮೂಲಂಗಿ, ಕ್ಯಾರೆಟ್, ಆಮೇಲೆ ಹೆಸರು ಬೇಳೆ, ಬಟಾಣಿ, ಆದ್ರೆ ಕಡಲೆಬೇಳೆ, ಆಲೂಗಡ್ಡೆ. ಸೊ ಇಷ್ಟು ಹಾಕೊಂಡು ಒಂದು 3 ರಿಂದ 4 ವಿಸಿಲ್ ಹಾಕಿಸ್ಕೊಳ್ರಿ, ಚೆನ್ನಾಗಿ ಮೆತ್ತಗಾಗುತ್ತೆ. ಸೊ ಇದು 3 ರಿಂದ 4 ವಿಸಿಲ್ ಆಗೋ ಅಷ್ಟರಲ್ಲಿ ಏನ್ ಮಾಡೋಣ, ಬನ್ನಿ ಮಸಾಲೆ ರುಬ್ಕೊಂಬಿಡೋಣ. ಸೊ ಫಸ್ಟ್ ಒಂದು ಜಾರ್ ತಗೊಂಡು ಅದಕ್ಕೆ ಒಂದು 2 ರಿಂದ 3 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿರೋದು, ಆಮೇಲೆ ಹಸಿ ಕೊಬ್ಬರಿ ಒಂದು 1/4 ತುರಿ ಅಥವಾ ಕಾಲು ಉದುದ ಹಚ್ಕೊಂಡಿರೋದು, ಆಮೇಲೆ ಧನಿಯಾ ಒಂದು 2 ಟೇಬಲ್ ಸ್ಪೂನು, ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನು, ಶುಂಠಿ ಒಂದು 1/4 ಇಂಚು, ಆಮೇಲೆ ಬೆಳ್ಳುಳ್ಳಿ ಒಂದು 4 ಪಾಯಿ, ಮೆಣಸು ಒಂದು 4 ರಿಂದ 5, ಆಮೇಲೆ ಲವಂಗ ಒಂದು 2, ಚಕ್ಕೆ ಒಂದು ಚಿಕ್ಕದು ಚೂರ್ ಸಾಕು, ಆಮೇಲೆ ಒಂದು ಅರ್ಧ ಈರುಳ್ಳಿ, ಆಮೇಲೆ ಕರ್ಬೇವು, ಕಡಲೆಪಪ್ಪು ಒಂದು ಚಿಕ್ಕ ಬಟ್ಲು ಸಾಕು. ಸೊ ಇಷ್ಟು ಚೆನ್ನಾಗಿ ಈ ತರ ಪೇಸ್ಟ್ ತರ ರುಬ್ಕೊಂಡ್ಬಿಡ್ಬೇಕು. ಸೊ ಇದು ರುಬ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಏನ್ ಮಾಡೋಣ, ಒಗ್ಗರಣೆ ಹಾಕಬೇಕು. ಬನ್ನಿ ಒಗ್ಗರಣೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಒಂದು ತಪ್ಪಲೆ ಇಟ್ಕೊಂಡು ಅದಕ್ಕೆ ಒಂದು 4 ರಿಂದ 5 ಟೀ ಸ್ಪೂನ್ ಎಣ್ಣೆ, ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡ್ರಿ, ಸಾಕು ಸ್ವಲ್ಪ ಎಣ್ಣೆ ಸಾಕಿದಕ್ಕೆ. ಯಾಕಂದ್ರೆ ಲೈಟ್ ಫುಡ್ ನಮ್ಮ ಬಾಡಿಗೆ ಒಳ್ಳೇದು. ಸೊ ಜಾಸ್ತಿ ಎಣ್ಣೆ ಪದಾರ್ಥನ ತಿನ್ನಕ್ ಹೋಗ್ಬೇಡ್ರಿ. ಸೊ ನೋಡ್ಬೋದು ತರಕಾರಿ ಎಷ್ಟು ಚೆನ್ನಾಗಿ ಬೆಂದೋಗಿದೆ ಅಂತ. ಸೊ 3 ರಿಂದ 4 ವಿಸಿಲ್ ಆದ್ರೆ ಸಾಕು, ಜಾಸ್ತಿ ಬೇಡ. ಸೊ ಇನ್ನ ಜಾಸ್ತಿ ಹಾಕ್ಸಿದ್ರೆ ಏನಾಗುತ್ತೆ, ಕುಕ್ಕರ್ ಬ್ಲಾಸ್ಟ್ ಆಗೋಗುತ್ತೆ. ಸೊ ಎಣ್ಣೆ ಕಾಯ್ತು. ಎಣ್ಣೆ ಕಾದ್ಮೇಲೆ ಏನ್ ಹಾಕಬೇಕು, ಒಗ್ಗರಣೆಗೆ ಸಾಸಿವೆ ಇಲ್ಲ ಅಂದ್ರೆ ನಡೆಯೋದೇ ಇಲ್ಲ. ಸೊ 1 ಟೇಬಲ್ ಸ್ಪೂನು ಅಥವಾ ಅರ್ಧ ಟೇಬಲ್ ಸ್ಪೂನು ಸಾಸಿವೆ ಹಾಕೊಂಡು, ಆಮೇಲೆ ಏನ್ ಮಾಡ್ಬೇಕು, ಟೊಮೊಟೊ ಹಾಕಬೇಕು. ಟೊಮೊಟೊ 1 ರಿಂದ 2. ಸೊ ನೀವು ಟೊಮೊಟೊ ಜಾಸ್ತಿ ತಿನ್ನಂಗಿದ್ರೆ 2 ಹಾಕೊಂಡ್ರು ನಡೆಯುತ್ತೆ, ತೊಂದರೆ ಇಲ್ಲ. ಸಣ್ಣದಾಗಿ ಹಚ್ಕೊಂಡಿರೋ ಟೊಮೊಟೊ, ಆಮೇಲೆ ಕರ್ಬೇವು ಇಲ್ದಲ್ಲೇ ಒಗ್ಗರಣೆ ಆಗುತ್ತಾ, ಆಗದೇ ಇಲ್ಲ. ಸೊ ಕರ್ಬೇವು 1 ಕಡ್ಡಿ ಸಾಕು. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇಷ್ಟು ಹಾಕೊಂಡ್ಮೇಲೆ ನೋಡ್ಬೋದು ನೀವೇ ಬೆಂದಿರೋದು ನಿಮ್ಗೆ ಗೊತ್ತಾಗೋಗುತ್ತೆ. ಆ ಟೊಮೊಟೊ ನಿಸುಕ್ತಾಗ ಪಿಚ್ಚಕ್ಕನ್ಬೇಕು. ಸೊ 2 ಹೋಳಾದ್ರೆ ಬೆಂದಿದೆ ಅಂತ ಅರ್ಥ. ಅದು ಬೆಂದ ಮೇಲೆ ಏನ್ ಮಾಡೋಣ, ಈ ಮಸಾಲೆ ಎಲ್ಲ ರುಬ್ಕೊಂಡಿದ್ವಲ್ಲ, ಈ ಮಸಾಲೆನ ಹಾಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಬೇಕು. ಈ ಮಸಾಲೆಗೆ ಏನೇನು ಹಾಕಿದ್ವಿ ಅನ್ನೋದು ನಿಮ್ಗೆ ಏನಾದ್ರು ಮರ್ತೋಗಿದ್ರೆ ಮತ್ತೆ ಒಂದ್ಸಲ ವಿಡಿಯೋ ಸ್ಟಾರ್ಟಿಂಗಿಗೆ ಹೋಗಿ ಅಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಏನೇನ್ ಬೇಕು ಅಂತ. ಸೊ ಈ ಮಸಾಲೆ ಹಾಕೊಂಡ್ಮೇಲೆ ಒಂದ್ ಸ್ವಲ್ಪ ಲೈಟಾಗಿ ನೀರು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಕೈ ಆಡಿಸ್ಬೇಕು. ಯಾಕಂದ್ರೆ ಎಲ್ಲ ಹಸಿ ಐಟಮ್ಸ್ ಹಾಕಿರ್ತೀವಲ್ವಾ, ಈ ಹಸಿ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಆದ್ಮೇಲೆ ಇನ್ನ ತರಕಾರಿ ಹಾಕೊಂಡು ಬೇಯಿಸ್ಕೊಂಬಿಟ್ರೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು, ಆಮೇಲೆ ಪೂರಿ ಜೊತೆ ನೆಂಚ್ಕೊಂಡು ತಿಂತಾ ಇರೋದು. ಸೊ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಯಾಕೆ ತಡ ಮಾಡ್ತೀರಾ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಇದೇ ತರ ಹೆಚ್ಚಿನ ಕಂಟೆಂಟ್ ಬರ್ತಾನೆ ಇರುತ್ತೆ, ಅದು ಡೈಲಿ ವ್ಲಾಗ್ಸ್. ಸೊ ನಿಮ್ಗೆ ಯಾವ್ದಾದ್ರು ರೆಸಿಪಿ ವ್ಲಾಗ್ ಬೇಕು ಅಂದ್ರೆ ಇವಾಗಲೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಅದ್ರ ಮೇಲೆ ಆದಷ್ಟು ಬೇಗ ರೆಸಿಪಿನ ಶೂಟ್ ಮಾಡಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ನೋಡ್ಬೋದು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ ಹಾಕೊಂಡ್ವಿ. ಸೊ ಜಾಸ್ತಿ ಉಪ್ಪನ್ನ ಆ್ಯಡ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಕಡಿಮೆ ಇದ್ರೂ ಪರವಾಗಿಲ್ಲ, ಜಾಸ್ತಿ ಆದ್ರೆ ಕಷ್ಟ. ಸೊ ಚೆನ್ನಾಗಿ ಫ್ರೈ ಆದ್ಮೇಲೆ ಇದು ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ, ತರಕಾರಿ ಜೊತೆಗೇನೆ ಬಟಾಣಿ, ಹೆಸರು ಬೇಳೆ ಬೇಯಿಸ್ಕೊಂಬಿಟ್ವಿ. ಯಾಕಂದ್ರೆ ಮೆತ್ತಗಿರ್ಲಿ ಅಂತ. ಮನೆಯಲ್ಲಿ ವಯಸ್ಸಾಗಿರೋರಿದ್ರೆ ಸೊ ಅವ್ರಿಗೆಲ್ಲ ಅಲ್ಲೂ ಪ್ರಾಬ್ಲಮ್ ಇರೋದ್ರಿಂದ, ಸೊ ಈ ತರ ಸಾಫ್ಟ್ ಅಂಡ್ ಮೆತ್ತಗಿದ್ರೆ ಏನಾಗುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸೊ ಪೂರಿ ತಿನ್ನೋದೇ ಡೇಂಜರು ವಯಸ್ಸಾದ್ಮೇಲೆ, ಆದ್ರೂ ಪರವಾಗಿಲ್ಲ 1 ರಿಂದ 2 ತಿನ್ಬೋದು, ಏನೂ ಆಗಲ್ಲ. ಸೊ ಇದು ಹಾಕೊಂಡ್ಮೇಲೆ ತರಕಾರಿ ಎಲ್ಲ ಹಾಕೊಂಡ್ಮೇಲೆ ಚೆನ್ನಾಗೆ ಬೇಯಿಸ್ಕೊಬೇಕು. ಸೊ ಇದಕ್ಕೆ ನೀರು ಎಷ್ಟು ಹಾಕೊಂಡಿದೀವಿ ಅಂದ್ರೆ 1 ರಿಂದ 2 ಲೋಟ ಹಾಕೊಂಡಿದೀವಿ. ನಿಮ್ಗೇನಾದ್ರೂ ತೀರಾ ನೀರಾಗ ಬೇಕು ಅಂದ್ರೆ ಇನ್ನೊಂದು ಅರ್ಧ ಲೋಟ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಗಟ್ಟಿ ಬೇಕು ಅಂದ್ರೆ ಒಂದ್ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ.
ಸೊ ನೋಡ್ಬೋದು ಕುದಿ ಬಂದ್ಮೇಲೆ ಎಷ್ಟು ಚೆನ್ನಾಗಾಗಿದೆ ಅಂತ. ನಮ್ಮ ತರಕಾರಿ ಪಲ್ಯ ಗ್ರೀನ್ ಕಲರ್ ಇದ್ರೇನೆ ಏನೋ ಒಂಥರ ಖುಷಿ. ಸೊ ನೇಚರಿಂದ ನೇಚರ್ಗೆ ಸೊ ಚೆನ್ನಾಗಿದೆ. ಸೊ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡಿ ಹೇಗನ್ನಿಸ್ತು ಈ ರೆಸಿಪಿ ಅಂತ. ಸೊ ನೀವು ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡಿ, ಪರವಾಗಿಲ್ಲ. ಸೊ ಇನ್ನೇನು ಫೈನಲ್ ಸ್ಟೇಜಿಗೆ ಬಂತು. ಫೈನಲ್ ಸ್ಟೇಜಿಗೆ ಬಂದಮೇಲೆ ಏನು ಮಾಡಬೇಕು, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಸ್ವಲ್ಪ ಟೇಸ್ಟ್ ಮಾಡಿರಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಸೊ ಒಂದು ಸ್ವಲ್ಪ ಏನಾದರೂ ಕಡಿಮೆ ಅನ್ನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ರಿ, ಅಷ್ಟೇ. ಸೊ ಇನ್ನೇನು ಎಲ್ಲ ಮುಗಿದ್ಮೇಲೆ ಏನು ಹಾಕಬೇಕು, ಕೊತ್ತಂಬರಿ, ಸಣ್ಣದಾಗಿ ಹಚ್ಕೊಂಡಿರೋ ಕೊತ್ತಂಬರಿ ಹಾಕಬೇಕು. ಸೊ ಈ ಕೊತ್ತಂಬರಿನೂ ಒಂಥರ ಮೇನ್ ಇಂಗ್ರೀಡಿಯೆಂಟೇ. ಯಾವ ಅಡುಗೆ ಮಾಡಲಿ ಕೊತ್ತಂಬರಿ ಇಲ್ದರೆ ಅಡುಗೆನೇ ಆಗಲ್ಲ. ಸೊ ಕೊತ್ತಂಬರಿ ಒಂಥರ ಟೇಸ್ಟ್ ಕೊಡುತ್ತೆ. ಸೊ ನೋಡ್ಬೋದು, ಈ ಥರ ಮೇಲ್ಗಡೆ ಉದುರಿಸ್ಕೊಂಡ್ಬಿಡ್ಬೇಕು, ಅಷ್ಟೇ. ಉದುರಿಸ್ಕೊಂಬಿಟ್ಟು ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಕೈ ಆಡಿಸ್ಬಿಟ್ರೆ ನಮ್ಮ ತರಕಾರಿ ಸಾಗು ರೆಡಿ. ನೋಡ್ಬೋದು ಪೂರಿ ಜೊತೆಗೆ ಏನ್ ಕಾಂಬಿನೇಷನ್ ಗುರು, ಇದು ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ. ಸೊ ನೀವು ಇವತ್ತೇ ಟ್ರೈ ಮಾಡಿ. ಅಷ್ಟ್ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ತರಕಾರಿ ಸಾಗು ಮಾಡಬಹುದು ಅಂತ. ಸೊ ಇದು ಬೆಸ್ಟ್ ಕಾಂಬಿನೇಷನ್, ಚಪಾತಿಗೂ ಚೆನ್ನಾಗಿರುತ್ತೆ, ಪೂರಿ ಆಮೇಲೆ ಮೆತ್ತುನ್ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿನ ನೀವು ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.